ಅವರು ಸುಮಾರು 29 ನಿಮಿಷಗಳ ಭಾಷಣದಲ್ಲಿ 39 ಸರ್ತಿ ಕಾಂಗ್ರೆಸ್ ಪಕ್ಷದ ಹೆಸರನ್ನು ತಕ್ಕೊಂಡು ತೀವ್ರವಾದಂತಹ ವಾಗ್ದಾಳಿಯನ್ನ ಯಾವುದೇ ಒಂದು ಆಧಾರರಹಿತವಾದಂಥದ್ದು, ಯಾವುದೇ ಒಂದು ತತ್ವ, ಒಂದು ಸಿದ್ಧಾಂತ ಇಲ್ಲದೆ ಇರುವಂಥದ್ದು, ಯಾವುದೇ ಒಂದು ಸಂಸದೀಯ ನಡವಳಿಕೆಗೆ ವ್ಯತಿರಿಕ್ತವಾಗಿರುವಂತಹ ಒಂದು ಕೆಲಸವನ್ನು ಅವ್ರು ಮಾಡಿರೋದ್ರಿಂದ ಅದನ್ನು ನಾನು ತೀಕ್ಷ್ಣವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಖಂಡಿಸಬೇಕಾಗುತ್ತೆ. ಅದು ಎರಡನೇ ಭಾಗ ಆಗ್ತದೆ. ಮೂರನೇದಾಗಿ ಈ ಒಂದು ಆಕ್ಟ್ ಏನಿದೆ ಅದು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಸೂಕ್ಷ್ಮವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಇದು ಆದ ನಂತರ ನಾನು ಸ್ವಲ್ಪ ಸಮಯದಲ್ಲಿ ಕೆಲವೇ ನಿಮಿಷಗಳಲ್ಲಿ ಇದನ್ನು ಮಾಡಿ ಮುಗಿಸ್ತೇನೆ. ತದನಂತರ ತಮ್ಮ ಪ್ರಶ್ನೆಯನ್ನು ತಾವು ಕೇಳ್ಬೋದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ಕಾಂಗ್ರೆಸ್ ಪಕ್ಷ ಮಹಿಳೆಯರ ಆರಕ್ಷಣೆಗೆ, ರಿಸರ್ವೇಷನ್ಗೆ ಲೋಕಸಭೆಯಲ್ಲಿ ಮತ್ತು ರಾಜ್ಯದ ವಿಧಾನಸಭೆಗಳಲ್ಲಿ ಆರಕ್ಷಣೆ ಕೊಡಲಿಕ್ಕೆ ಸದಾ ಕಟಿಬದ್ಧವಾಗಿದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅದನ್ನು ಕೊಡಬೇಕು ಅನ್ನೋದನ್ನು ಕೂಡ ನಾವು ಒತ್ತಾಯಪೂರ್ವವಾಗಿ ಹೇಳ್ತಾ ಇದ್ವಿ. ಇದರ ಬಗ್ಗೆ ನಮ್ಮದು ಯಾವುದೇ ಒಂದು ಅಭ್ಯಂತರ, ಆಕ್ಷೇಪಣೆ, ವ್ಯತಿರಿಕ್ತವಾದಂತಹ ನಡೆ ನುಡಿ ಯಾವುದೂ ಇಲ್ಲ ಅನ್ನುವ ಮಾತನ್ನ ತಮಗೆ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಇದು ಈ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿನ ದಿವಸ ನಾವು 2020 ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ತನ್ನ ಜವಾಬ್ದಾರಿಯನ್ನು ಅತ್ಯಂತ ಕಾಳಜಿಯಿಂದ, ಮಹಿಳೆಯರ ಪರಿವಾರದ ಕಾಳಜಿಯಿಂದ ನಿರ್ವಹಿಸುತ್ತಾ ಇವತ್ತು ದಿವಸ 23ನೇ ವರ್ಷದಲ್ಲಿ ಸರ್ವಾನುಮತದಿಂದ ಈ ಒಂದು ಕಾನೂನು ಬರೋ ಹಾಗೆ ತನ್ನ ಒಂದು ನಡವಳಿಕೆಯನ್ನು ತೋರಿಸಿದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಿ ಬಯಸ್ತೇವೆ. ಈ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಹೇಳೋದಾಯ್ತು ಅಂತ ಹೇಳಿದ್ರೆ 543 ಜನ ಏನು ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ, ಅವರಿಗೆ ಅವುಗಳ ಪೈಕಿ 3ನೇ ಒಂದು ಭಾಗದಷ್ಟು ಮಹಿಳೆಯರಿಗೆ ಮೀಸಲಾಗಿರುವಂತಹ ಒಂದು ಕಾನೂನನ್ನು ತರಬೇಕು ಅನ್ನೋ ಒಂದು ಅಂಶ ಏನಾದರೂ ಪ್ರಸ್ತುತ ಆಗಿತ್ತು ಅಂತ ಹೇಳಿದ್ರೆ ನಮ್ದು ಯಾವುದೇ ಒಂದು ಅಭ್ಯಂತರ ಇಲ್ಲ. ಏನು ನೀವು ಈ ರೀತಿ ಹೇಳ್ತೀರಿ ಆಗಿದ್ರೆ ಅಂತ ಹೇಳ್ತೀರಿ, ಆಗಿದ್ರೆ ಅಲ್ಲ. ನಾಳೆ 4ನೇ ತಾರೀಕು ರಿಸಲ್ಟ್ ಬರ್ತದೆ ಸ್ಟೇಟ್, 5ನೇ ತಾರೀಕು ಅವರು ಪಾರ್ಲಿಮೆಂಟ್ ಕರೀಬೇಕು. ನಾವು ಯಾರು ತರಲಿಲ್ಲ. ನಾವು 16ನೇ ತಾರೀಕರಿಗೆ ನಾವೇನು ಹೇಳಿಲ್ಲ. 5ನೇ ತಾರೀಕರಿಗೆ, 6ನೇ ತಾರೀಕರಿಗೆ ಒಂದು 10 ದಿವಸ ಮುಂಚೆ ನಮಗೆ ಕಾಂಗ್ರೆಸ್ ಅಂತ ಇದನ್ನು ಕೊಡಿ. ಆ ಸಂದರ್ಭದಲ್ಲಿ ನಾವು 543ಕ್ಕೆ 3ನೇ ಒಂದು ಭಾಗ ಆಯ್ತು, ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟಪಡಿದೆ. ಇದಲ್ಲದೆ ಮುಂದುವರಿತಾ ಇರುವಂತಹ ಆತಂಕಗಳು, ಅಂಶಗಳು ಏನಿದ್ದಾರೆ ಕೇವಲ ರಾಜಕೀಯ ಉದ್ದೇಶದಿಂದ ಕೂಡಿರುವಂತಹ ಒಂದು ಪ್ರಯತ್ನ. ಏನ್ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡುವಂಥದ್ದಲ್ಲ, ಅದರ ಹೆಸರಿನಲ್ಲಿ, ಅದರ ನೆರಳಿನಲ್ಲಿ ಅವರು 2-3 ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇರುವಂಥದ್ದು ಡಿಲಿಮಿಟೇಷನ್, ಚೇಂಜ್ ಇನ್ ದಿ ನಂಬರ್ ಆಫ್ ಸೀಟ್ಸ್ ಇನ್ ದಿ ಲೋಕಸಭಾ ಅಂಡ್ ಆಕ್ಚುಯಲ್ ಐಡೆಂಟಿಫಿಕೇಶನ್ ಆಫ್ ದಿ ಕಾನ್ಸ್ಟಿಟ್ಯೂನ್ಸೀಸ್ ಅಕ್ರಾಸ್ ದಿ ಕಂಟ್ರಿ. ಇದನ್ನ ಅವ್ರು ಮಾಡ್ಲಿಕ್ಕೆ ಹೊರಟಿರೋದು. ಯಾವುದು ಕೂಡ ಮಾಡಬಾರ್ದು ಅಂತ ಹೇಳಿಕ್ಕಾಗಲ್ಲ. ಇದೆಲ್ಲ ಕಾನೂನುಬದ್ಧವಾಗಿ ಕಾನ್ಸ್ಟಿಟ್ಯೂಷನ್ ಇರುವಂಥದ್ದೇನೆ. ಆದರೆ ಇದನ್ನು ಮಾಡಲಿಕ್ಕೆ ಸಾಕಷ್ಟು ಕಾಲಾವಕಾಶ ಬೇಕಾಗುತ್ತೆ, ಸಾಕಷ್ಟು ಒಂದು ನಿಯಮಗಳು ಬೇಕಾಗುತ್ತೆ, ಎಲ್ಲರೂ ಒಪ್ಕೊಂಡಿರುವಂತಹ ಮಾನದಂಡಗಳು ಬೇಕಾಗುತ್ತೆ. ಇವೆಲ್ಲ ಏನು ನಿಷ್ಕರ್ಷ ಇದ್ದೇನೆ ನಮಗೆ ನೀವು ಕೈ ಎತ್ತಿ ನಮಗೆ ಅನುಮತಿ ಕೊಟ್ಬಿಡಿ ಅಂತೇಳಿ ಅವ್ರು ಹೇಳ್ತಾ ಇರುವಂಥದ್ದು ಸರ್ವತಾ ಸಾಧುವಲ್ಲ. ಇವುಗಳ ಬಗ್ಗೆ ಚರ್ಚೆ ಆಗಬೇಕು. ಆದ್ರಿಂದ ಈ ಚರ್ಚೆ ಇಲ್ಲದೇನೆ ನಾವು ಒಪ್ಕೊಳ್ಳೋದು ಕಷ್ಟವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮಗೆ ನಮ್ಮ ಮಾಹಿತಿನ ನನಗೆ ಬಯಸ್ತಾ ಇದ್ದೇನೆ. ಎರಡನೇದಾಗಿ ಭಾಷೆ ಪ್ರಯೋಗ ಮಾಡೋದಂದ್ರೆ ನೇರವಾಗಿ ಕಾಂಗ್ರೆಸ್ ಪಕ್ಷವನ್ನ ಗುರಿ ಮಾಡಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿರೋದ್ರಿಂದ ಅದಕ್ಕೆ ನಾನು ಪಾಯಿಂಟ್ 4-5 ಪಾಯಿಂಟ್ ಉತ್ತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಷ್ಟೇ. ಎಲ್ಲದಲ್ಲೂ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡೋದ್ರೆ ಅದೇನು ಅರ್ಥವೇ ಇಲ್ಲ. ಮೊದಲನೇದಾಗಿ ಅವ್ರು ಹೇಳ್ತಿದ್ದು, ನಾವು ಈ ಒಂದು ಮಸೂದೆಗೆ ಸೋಲಾದ ತಕ್ಷಣ ಕಾಂಗ್ರೆಸ್ ಪಕ್ಷ ಮತ್ತು ಇತರ ಪಕ್ಷಗಳು ಮೇಜ್ ಮುಟ್ಟಿ ಹರ್ಷ, ಸಂತೋಷ ವ್ಯಕ್ತಪಡಿಸ್ತಾ ಇದ್ರು. ಅವರು ರಾಷ್ಟ್ರದ ಮಹಿಳೆಯರ ಆಶೋತ್ತರಗಳ ಮೇಲೆ ಅವರು ಹುಟ್ಟಿದ್ದಾರೆ, ಕುಡಿ ಮಾಡ್ತಾ ಇದ್ರು ಅಂತ ಹೇಳಿ ಅವರು ಆ ರೀತಿ ವರ್ಣನೆ ಕೊಟ್ಟಿದ್ದಾರೆ. ನೇರವಾಗಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ, ನಾವು ಸಂತೋಷ ಪಟ್ಟಿದ್ದು ಈ ಬಿಜೆಪಿ ಆಡಳಿತ ಪಕ್ಷದ ಅಹಂಕಾರಕ್ಕೆ ಶಮನ ಆಯಿತು. ಅದನ್ನ ನಾವು ಖಂಡಿತವಾಗಿ ಪಾರ್ಲಿಮೆಂಟ್ ನಲ್ಲಿ ಎದುರಿಸಿ ಅದನ್ನು ನುಚ್ಚು ಮಾಡಲಿಕ್ಕೆ ಸಾಧ್ಯವಾಯಿತು. ವಿರೋಧ ಪಕ್ಷಗಳಿಗೆ ಅವನ್ನ ತಡಿಲಿಕ್ಕೆ ಸಾಧ್ಯವಾಯಿತು ಎನ್ನುವುದರಿಂದ ಆ ಹರ್ಷವನ್ನು ವ್ಯಕ್ತಪಡಿಸಿ ನಾವು ಮೇಜ್ ತಟ್ಟಿದ್ದೆ ಹೊರತು ಮಹಿಳೆಯರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾವು ಹರ್ಷಿಸಿದ್ದು, ನಾವು ಸಂತೋಷಿದ್ದು
ಅಹಂಕಾರದ ದಮನವನ್ನ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಬರ್ತದೆ. ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ತಾ ಇದ್ದಾರೆ. ಹೂ ಹಸ್ ಟೇಕನ್ ಫಾರ್ ಗ್ರಾಂಟೆಡ್, ಹೂ ಹಸ್ ಟೇಕನ್ ವಿಮೆನ್ ಆಫ್ ದಿಸ್ ಕಂಟ್ರಿ ಫಾರ್ ಗ್ರಾಂಟೆಡ್ ಅಂತ ಹೇಳಿ ನಿಮಗೆ ನಿಜವಾಗಿ ಗೊತ್ತಾಗ್ತದೆ. ಎರಡನೇದಾಗಿ ಇದೆಲ್ಲ ಆದ್ಮೇಲೆ ಪ್ರತಿ ನಾರಿಯ ಮನದಲ್ಲೂ ಕೂಡ, ಭಾರತದ ನಾರಿಯ ಮನದಲ್ಲಿ ಕಾಂಗ್ರೆಸ್ ಪಕ್ಷ, ವಿರೋಧ ಪಕ್ಷಗಳು ಅವರ ವಿರುದ್ಧ ಇದ್ದಾರೆ ಅಂತ ಹೇಳ್ಬಿಟ್ಟು ಮನದಲ್ಲಿ ಉಳ್ಕೊಳ್ತದೆ ಎನ್ನುವ ಒಂದು ವಿಷಕಾರಿಯಾದಂಥ ಮಾತನ್ನ ನಾವು ಆಡ್ತಾ ಇದ್ದೀವಿ. ನಾವು ರಾಜಕೀಯದಲ್ಲಿರೋರು, ನಾವು ಹುಟ್ಟಿದ ತಾಯಿಯಿಂದಲೇ, ನಮ್ಮ ಜೊತೆ ಇರೋದು ಪತ್ನಿನೇ, ನಮ್ಮ ಮಗಳು ಇದ್ದಾರೆ. ಇವರು ಈ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮೆಲ್ಲರ ಬಗ್ಗೆ ಈ ರೀತಿ ಇಲ್ಲಸಲ್ಲದ ಆಪಾದನೆ ಮಾಡ್ತಾ ಇರುವಂಥದ್ದು ಅತ್ಯಂತ ಕಳವಳಕಾರಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಯಾರಾದ್ರೂ ಮನಸ್ಸಲ್ಲಿ, ಮಹಿಳೆಯರ ಮನಸ್ಸಲ್ಲಿ ಏನಾದ್ರೂ ಉಳ್ಕೊಳ್ತು ಅಂತ ಹೇಳಿದ್ರೆ, ಮಹಿಳೆಯರ ಹೆಸರನ್ನ ಮೋದಿ ಸರ್ಕಾರ ಯಾವ ರೀತಿ ದುರ್ಬಳಕೆ ಮಾಡಿಕೊಳ್ತಾ ಇದೆ, ಅದಕ್ಕೆ ಯಾವ ರೀತಿ ತಕ್ಕ ಶಾಸ್ತಿಯನ್ನ ವಿರೋಧ ಪಕ್ಷಗಳು ಪಾರ್ಲಿಮೆಂಟ್ ಅಲ್ಲ ಒಳಗಡೆ ಮಾಡಿ ತೋರಿಸಿದ್ರು ಅನ್ನೋದನ್ನ ಮಹಿಳೆಯರು ಇದರ ಬಗ್ಗೆ ಜ್ಞಾಪಕ ಇಟ್ಕೊಂಡಿರ್ತಾರೆ ಅಂತ ಹೇಳಿ ಬಯಸ್ತಾರೆ. ಅವ್ರ ಮನಸ್ಸಲ್ಲಿ ಉಳಿಯೋದು ಅಹಂಕಾರದ ಗರ್ವಭಂಗ ಅಂತ ಹೇಳಿ ಮಾತ್ರ ನಾನು ಹೇಳಿ ಬಯಸ್ತಾ ಇದ್ದೀನಿ. ಈ ಒಂದು ಎಂಟೈರ್ ಪ್ರಾಸೆಸ್ ನಲ್ಲಿ ಅವರ ಅಸಂಸದೀಯ ನಡವಳಿಕೆ, ಸಂಸದೀಯ ನಡವಳಿಕೆ, ವ್ಯತಿರಿಕ್ತವಾದಂತಹ ನಡವಳಿಕೆಯ ಬಗ್ಗೆ ತಮಗೆ ಎರಡೇ ಮಾತನ್ನು ಹೇಳಿ ಬಯಸ್ತಾ ಇದ್ದೀನಿ. ಅವರು ಪದ ಬಳಕೆ ಅನ್ಪಾರ್ಲಿಮೆಂಟರಿ, ಇಟ್ಸ್ ನಾಟ್ ಡಿಗ್ನಿಫೈಡ್, ಇಟ್ ಈಸ್ ಇನ್ಹ್ಯೂಮನ್ ಟು ಯೂಸ್ ಅ ವರ್ಡ್ ಲೈಕ್ ಭ್ರೂಣ ಹತ್ಯೆ. ಕಾಂಗ್ರೆಸ್ ಪಕ್ಷ ಮತ್ತು ವಿರೋಧ ಪಕ್ಷ ಎಲ್ಲದರ ಮೇಲೆ ಅವರು ಮಾಡಿರುವಂತಹ ಆಪಾದನೆ ಅಂತ ಭ್ರೂಣ ಹತ್ಯೆ ಆಪಾದನೆ ಮಾಡಿದ್ದಾರೆ. ಎಷ್ಟು ಅನುಭವಕರವಾದಂಥದ್ದು, ಎಷ್ಟು ಮನಸ್ಸಿಗೆ ಕಳವಳ ಉಂಟು ಮಾಡೋದು ಅಂತ ತಾವು ನೋಡಿ ಯೋಚನೆ ಮಾಡಬಹುದು. ಈ ರೀತಿಯ ಪದ ಬಳಕೆ 140 ಕೋಟಿ ಜನಗಳ ಪ್ರಧಾನಮಂತ್ರಿ ಪಬ್ಲಿಕ್ ಆಗಿ ಹೋಗಿ ಹೇಳಲಿಕ್ಕೆ ಖಂಡಿತವಾಗಿಯೂ ಹೇಳುವಂತ ಮಾತಲ್ಲವೇ ಅಲ್ಲ. ಅವ್ರು ಹೋಗಿದ್ದು ಪ್ರಧಾನಮಂತ್ರಿ ಆಗಿ ಹೋಗಿದ್ರ ಅಥವಾ ಬಿಜೆಪಿಯ 240 ಜನ, 543 ಪಾರ್ಲಿಮೆಂಟ್ ನಲ್ಲಿ 240 ಜನ ಇರುವಂತಹ ಒಂದು ಪಕ್ಷದ ನಾಯಕನಾಗಿ ಎದೆಗುಂದಿದ ತಪ್ಪಿಬ್ಬಾದ ನಾಯಕನ ರೂಪದಲ್ಲಿ ಹೋಗಿ ಮಾತಾಡಿದ್ರು ಅಥವಾ ದೇಶದ ಪ್ರಧಾನಿಯಾಗಿ ಹೋಗಿ ಮಾತಾಡಿದ್ರು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕಾಗ್ತದೆ. ಕಂಗೆಟ್ಟು, ಧೃತಿಗೆಟ್ಟು ಹೋಗಿ ಎಲ್ಲರ ಮುಂದೆ ತಮ್ಮ ಒಂದು ಏನು ಕಳವಳವನ್ನ ಅವರು ತೋಡ್ಕೊಂಡಿದ್ದಾರಲ್ಲ, ಇದು ಮಾಡಬಾರ್ದು ಕೆಲಸ. ಯಾಕಂತ ಹೇಳಿದ್ರೆ ಅವರ ಕಳವಳಕ್ಕೆ ಅವ್ರು ನಿಜವಾಗಿಯೂ ಮಹಿಳೆಯರ ಬಗ್ಗೆ ಏನಾದರೂ ಒಂದು ಕಾಳಜಿ ಇದ್ದಿದ್ರೆ ಅದಕ್ಕೆ ಸೊಲ್ಯೂಷನ್ ಇರುವಂತದ್ದು, ಅದಕ್ಕೆ ಉತ್ತರ ಇರುವಂತದ್ದು ಸಂಸತ್ತಿನ ಒಳಗಡೆ ಪರಸ್ಪರ ಕನ್ಸಲ್ಟೇಷನ್ ಮೂಲಕ, ಪರಸ್ಪರ ಕೋಆರ್ಡಿನೇಷನ್ ಮೂಲಕ ಎದ್ದಿರಬಹುದಾದಂತ, ನಿಜವಾಗಿರಬಹುದಾದಂತ ಅಥವಾ ನನ್ನ ಮನಸ್ಸಲ್ಲಿ ಹುಟ್ಟಬಹುದಾದಂತ ಆಶಂಕೆಗಳನ್ನ, ಸಂಶಯವನ್ನ, ಭಯವನ್ನ ಹೋಗಲಾಡಿಸಿ ಒಮ್ಮತವನ್ನು ತರುವಂತ ಜವಾಬ್ದಾರಿ ಅವ್ರದ್ದು. ಯಾವುದ್ರ ಬಗ್ಗೆ? ಡಿಲಿಮಿಟೇಷನ್ ಬಗ್ಗೆ, ಆರ್ಐಒಗೆ ಅಲ್ಲ, ಡಿಲಿಮಿಟೇಷನ್ ಬಗ್ಗೆ. ಕರೆದಿದ್ದೀರಿ ನೀವು, 20 ಲಕ್ಷ ಜನ ನನಗೆ ಆಯ್ಕೆ ಮಾಡಿ ಕಳಿಸಿದ್ದೀರಿ, ಅದೇ ರೀತಿ ಎಲ್ಲರಿಗೂ ಮಾಡಿ ಕಳಿಸಿದ್ದಾರೆ ಅವರು. 14ನೇ ತಾರೀಕು ಸಾಯಂಕಾಲ ನಮಗೆ ಇದರ ಪ್ರತಿ ಸಿಕ್ಕಿದೆ. 14th afternoon evening we have got this information as to what is this bill. ಅಲ್ಲಿವರೆಗೂ ಏನೂ ಗೊತ್ತಿಲ್ಲ, ಖಂಡಿತ ಏನು ಗೊತ್ತಿಲ್ಲ. There is no official version given to an MP that this is the bill that is going to be discussed in a very special parliament session. ನಾವೆಲ್ಲರೂ ಒಪ್ಪಿಗೆ ಕೊಟ್ಟ ನಂತರ ಅವರು ಒಂದು ಗೆಜೆಟ್ ಅಲ್ಲಿ ಪಬ್ಲಿಷ್ ಮಾಡಬೇಕು. ಗೆಜೆಟ್ ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಗೆಜೆಟ್ ಅಲ್ಲಿ ಪಬ್ಲಿಷ್ ಮಾಡಿದ ನಂತರ ಅದು ಚಾಲನೆಗೆ ಬರೋದಿಲ್ಲ. ಸರ್ಕಾರ ಒಂದು ಅಪಾಯಿಂಟೆಡ್ ಡೇಟ್ ಅಂತ ಹೇಳಿ ನೋಟಿಫೈ ಮಾಡಬೇಕಾಗ್ತದೆ. ಇದು ಇದರೊಳಗೆ It shall come into force on such date as the central government may by notification in the official gazette appoint. ಈ ಅಪಾಯಿಂಟ್ ಯಾವಾಗ ಮಾಡಿದ್ರು ಗೊತ್ತಾ? ಸರ್ವಪಕ್ಷಗಳ ಸಭೆಯನ್ನು ಕರೆದಿಲ್ಲ, ಕರೆದಿದ್ರೆ ಆವತ್ತಿನ ದಿವಸ ಮಾಡಿಲ್ಲ. ಇದನ್ನ 14ನೇ ತಾರೀಕು ಕೂಡ ಮಾಡಿಲ್ಲ, 15ನೇ ತಾರೀಕು ರಾತ್ರಿ ಮಾಡಿದ್ದಾರೆ. 15ನೇ ತಾರೀಕು ರಾತ್ರಿ ಇದರ ಬಗ್ಗೆ ನಾವು ಒಂದು ಕೆಲಸ ಮಾಡಬೇಕು ಅಂತೇಳಿ ಅವರಿಗೆ ಗಮನಕ್ಕೆ ಬಂದಿದೆ. 15ನೇ ತಾರೀಕು ರಾತ್ರಿ ಮಾಡಿ ನಮಗೆ ನೋಟಿಫಿಕೇಶನ್ ನಮ್ಮ ಇದಕ್ಕೆ ಪೋರ್ಟಲ್ಗೆ ಕಳಿಸ್ತಾರೆ. ಅಂದ್ರೆ ಯಾವ ರೀತಿ ಬಿಜೆಪಿ ಪಕ್ಷ ಇದರ ಬಗ್ಗೆ ಕಾಳಜಿಯನ್ನು ಹೊಂದಿದೆ ಅನ್ನೋದನ್ನ, ಅಸಂಸದೀಯ ನಡವಳಿಕೆಯನ್ನು ತೋರಿಸ್ತಾ ಇದೆ ಅನ್ನೋದನ್ನ ನಾವು ನಿಮಗೆ ಹೇಳಿ ಬಯಸ್ತಾ ಇರೋದು. ತಿಳಿಸಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವ್ರು ಹೇಳಿರುವಂತದ್ದು ಅಷ್ಟು ದುಷ್ಪರಿಣಾಮ ಉಂಟು ಮಾಡುವಂತ ಒಂದು ಮಾತಿದೆ. ಅವ್ರೇನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಇತರ ಪಕ್ಷಗಳ ಜೊತೆಗೆ ಸೇರ್ಕೊಂಡು ದೇಶದ ವಿಭಜನೆಯ ಬೆಂಕಿಗೆ ತುಪ್ಪ ಸುರಿತಾ ಇದೆ ಎನ್ನುವ ಮಾತನ್ನು ಅವ್ರು ಆಡಿದ್ದಾರೆ.
ಈಗ ಯಾರು ಪ್ರಧಾನಮಂತ್ರಿಗಳು ಆಡಬೇಕಾದಂತ ಮಾತು ಅಲ್ವೇ ಅಲ್ಲ. ದಯವಿಟ್ಟು ಗಮನಿಸ್ಕೊಳ್ಳಿ. ಈ ಯಾವ ಮಾತುಗಳು ಕೂಡ ಪ್ರಧಾನಮಂತ್ರಿ, ಈ ದೇಶದ ಪ್ರಧಾನಮಂತ್ರಿಯಾಗಿ ಅವ್ರ ಬಾಯಲ್ಲಿ ಬರಲೇಬಾರದು. ಅವ್ರು ಏನ್ ಹೇಳ್ತಾ ಇದ್ದಾರೆ, ಪ್ರಮುಖ ರಾಜಕೀಯ ಪಕ್ಷ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡು ಹೋರಾಟ ಮಾಡುವಂಥದ್ದು, ಅಧಿಕಾರದಲ್ಲಿರುವಂತಹ ಪಕ್ಷ, LOP ಆಗಿರುವಂತಹ ಪಕ್ಷ, ಅಂತ ಪಕ್ಷದ ಜೊತೆ ಇನ್ನು ಉಳಿದಂತ ಎಲ್ಲ ಪಕ್ಷಗಳಿಗೂ ಸೇರಿ ವಿಭಜನೆಯ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಏನ್ ಸ್ವಾಮಿ, ನಮ್ಗೆ ಅಸ್ಮಿತೆ ಇಲ್ವಾ? ನಾವು ಕನ್ನಡಿಗರಲ್ವಾ? ನಾವು ತೆಲುಗರಲ್ವಾ? ನಾವು ತಮಿಳಲ್ವಾ? ನಾವು ಬಂಗಾಳಿಗಳಲ್ವಾ? ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಿ? ಯಾರು ಹೇಳಿದ್ದಾರೆ ವಿಭಜನೆ ಮಾಡ್ಲಿಕ್ಕೆ? ನಾವು ಹೇಳ್ತಾ ಇರುವಂತದ್ದು, ನೀವು ಮಾಡುವಂತ, ನೋಡುವಂತ, ನೀವು ನಡೆಯುವಂತ ನಡೆನುಡಿಗಳಲ್ಲಿ, ಮಾಡುವಂತ ಕಾನೂನುಗಳಲ್ಲಿ ಈ ದೇಶದ ಬಹುತ್ವವನ್ನು ಪ್ರತಿನಿಧಿಸುವಂತ ಕೆಲಸ ಮಾಡಿ. ಈ ದೇಶದ ವಿವಿಧ ರಾಜ್ಯಗಳ ಬಗ್ಗೆ, ರಾಜ್ಯಗಳಲ್ಲಿರುವಂತಹ ಒಂದು ಆತಂಕವನ್ನ ಅಥವಾ ಒಂದು ಸಂಶಯವನ್ನ ಬಳಿಲಕ್ಕೆ ಕೊಟ್ಟಿದ್ದು ಯಾವ ಬಣ್ಣದಲ್ಲಿ ಅಂತ ಹೇಳಿದ್ರೆ, ಈ ಒಂದು ಪಕ್ಷ ಆಂಟಿ ರಿಫಾರ್ಮ್ ಪಾರ್ಟಿ ಅಂತ ಹೇಳಿ ಹೇಳ್ತಾರೆ. ಆಂಟಿ ರಿಫಾರ್ಮ್ ಪಾರ್ಟಿ ಇದರಷ್ಟು ವ್ಯಂಗ್ಯವಾದಂಥದ್ದು ಇಲ್ಲವೇ ಇಲ್ಲ. ಜವಾಹರ್ಲಾಲ್ ನೆಹರು ಅವರಿಂದ ಪ್ರಾರಂಭವಾಗಿತ್ತು ನಮ್ಮ ರಿಫಾರ್ಮ್ ಮೂವ್ಮೆಂಟ್. ಹಿಂದೂ ಕೋಡ್ ಬಿಲ್ ಇಂದ ಶುರು ಆಗ್ತದೆ ನಮ್ಮ ರಿಫಾರ್ಮ್. ಐ ಡೋಂಟ್ ವಾಂಟ್ ಟು ಟೇಕ್ ಲಾಟ್ ಆಫ್ ಟೈಮ್. ಐ ಆಮ್ ಜಸ್ಟ್ ಟ್ರೈಂಗ್ ಟು ಸೇ ದಟ್ ಇಟ್ ಈಸ್ ದ ಲೋಯೆಸ್ಟ್ ಲೆವೆಲ್ ಆಫ್ ಪಾಲಿಟಿಕ್ಸ್ to say a major party which ruled for 50 years that is anti-reform. From the day we constituted ourselves as a country, we started to reform. ಅವತ್ತಿಂದ ನಾವು ಶುರು ಮಾಡ್ಕೊಂಡಿದ್ದೇವೆ. ಅದಾದ ನಂತರ ಹಂತ ಹಂತವಾಗಿ ರಿಫಾರ್ಮ್ಸ್ ಮಾಡಿರುವಂಥದ್ದು, ಹಂತ ಹಂತವಾಗಿ ಆರ್ಥಿಕತೆಯನ್ನ ನಾವು ಮುಕ್ತಗೊಳಿಸಿರುವಂಥದ್ದು, ಹಂತ ಹಂತವಾಗಿ ನಮ್ಮ ದೇಶದಲ್ಲಿ IT ಟೆಕ್ನಾಲಜಿ ಬರಲಿಕ್ಕೆ ಮಾಡುವಂಥದ್ದು, ಮೊಬೈಲ್ ಟೆಕ್ನಾಲಜಿ ಬರಲಿಕ್ಕೆ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಈ ರೀತಿಯ ಪ್ರಗತಿಗೆ ಕಾರಣ ಆಗಿರುವಂಥದ್ದು ಕಾಂಗ್ರೆಸ್ ಪಕ್ಷ ಅನ್ನೋದನ್ನ ನಾವು ಮರೆಯುವ ಹಾಗಿಲ್ಲ. ಆದ್ರಿಂದ ಆಂಟಿ ರಿಫಾರ್ಮ್ಸ್ ಅಂತ ಹೇಳ್ತಾ ಇರುವಂಥದ್ದು ನಮಗೆ ಮಾಡ್ತಾ ಇರುವಂತಹ ಒಂದು ಡಿಸ್ಸರ್ವಿಸ್, ದೇಶವನ್ನು ಅವರು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಯಸ್ತಾ ಇದ್ದೇನೆ. ಅಲ್ಲದೇ ಅವರ ನಡೆನುಡಿ ಕೂಡ ಈ ರೀತಿ ಹಾಗೆ ಇದೆ. ಅವ್ರು ಹೇಳ್ತಾ ಇದ್ದಾರೆ ಒನ್ ನೇಷನ್ ಒನ್ ಎಲೆಕ್ಷನ್, ಒನ್ ನೇಷನ್ ಒನ್ ಲ್ಯಾಂಗ್ವೇಜ್. ಇನ್ನು ಮುಂದೆ ಹೇಳ್ಕೊಂಡ್ರೆ ಅವ್ರು ಹೇಳದೇ ಇರೋದು ಕೂಡ ನನಗೆ ಕೇಳಿಸುತ್ತೆ. ಒನ್ ನೇಷನ್ ಒನ್ ರಿಲಿಜನ್, ಈ ರೀತಿ ಮಾತುಗಳು ಅವರ ನಡವಳಿಕೆಯಿಂದ ನಮಗೆ ಕಂಡು ಬರ್ತಾ ಇದೆ. ಅದನ್ನ ವಿರೋಧ ಮಾಡ್ತಾ ಇರುವಂಥದ್ದು ನಮ್ಮ ಕರ್ತವ್ಯ, ನಾವು ಮಾಡೇ ಮಾಡ್ತೀವಿ. ಇದನ್ನ ಆಂಟಿ ರಿಫಾರ್ಮ್ ಅಂತ ನೀವು ಹೇಳಿದ್ರೆ ಹೇಗಾಗ್ತದೆ? ಯುವರ್ ಬಿಹೇವಿಯರ್ ನಾಟ್ ಕರೆಕ್ಟ್.